ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್. ಇವತ್ತು ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಬಂದು ನಮ್ಮನೇಲಿ ಸ್ವಲ್ಪ ಹೊಸ ಸ್ಟಾಕ್ಸ್ ಬಂದಿದೆ, ಅಂದರೆ ಹೊಸ ಪಕ್ಷಿಗಳು ಬಂದಿದೆ. ಸೊ ಅಂದರೆ ಕೆಲವೊಂದನ್ನು ನಾವು ಚಿಕ್ಕದಿಂದ ರೈಸ್ ಮಾಡಿ ಬೆಳೆಸಿದ್ದೀವಿ. ಸೊ ಅದೆಲ್ಲ ಈಗ ದೊಡ್ಡದಾಗಿದೆ. ಸೊ ಹಾಗಾಗಿ ಒಂದು ಸ್ಟಾಕ್ ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಇದು ಬಂದು ಆಲ್ಬಿನೋ ಕಾಕ್ಟೇಲ್. ಇದು 2 ಪೀಸ್ ಇದೆ ನನ್ನ ಹತ್ರ, ರೆಡ್ ಐ ಆಲ್ಬಿನೋ ಕಾಕ್ಟೇಲ್. ಇದು ಈ ವಿಡಿಯೋದಲ್ಲಿ ಇನ್ಕ್ಲೂಡಿಂಗ್ ಪ್ರೈಸಸ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ, ಸರಿನಾ? ನೀವು ನೋಡ್ತಾ ಇರ್ಬೋದು, ಕ್ವಾಲಿಟಿ ಅಂತೂ ಜಬರ್ದಸ್ತ್ ಕ್ವಾಲಿಟಿ, ಸೂಪರ್ ಆಗಿದೆ. ನಮ್ಮ ಹತ್ರ ಮೇಯ್ನು ಪ್ರೈಸ್ಗಿಂತನೂ ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಅಂತ ಬಂದಾಗ ಅದಕ್ಕಿಂತನೂ ನಾವು ಆದಷ್ಟು ಕಡಿಮೆ ಕೊಡೋದಕ್ಕೆ ನಾವು ಕಸ್ಟಮರ್ಗೆ ಟ್ರೈ ಮಾಡ್ತೀವಿ. ಜೊತೆಯಲ್ಲಿ ನಮ್ಮದು ಸಪೋರ್ಟ್ ಬಂದು ನಿಮಗೆ ಕಂಪ್ಲೀಟ್ ಆಗಿರುತ್ತೆ. ಹೇಗೆ ಅಂತಂದರೆ ನಾನು ಹೆಲ್ಪ್ಲೈನ್ ನಂಬರ್ ಹಾಕಿರ್ತೀನಿ, ಅದು ಎಲ್ಲರಿಗೂ ಸಪೋರ್ಟ್ ಮಾಡೇ ಮಾಡ್ತೀನಿ. ಸೊ ನಮ್ಮ ಹತ್ರ ಬರ್ಡ್ಸ್ ತೊಗೊಂಡಾಗ ಇನ್ನೂ ನಾವು ಹೆಚ್ಚಿಗೆ ನಾವು ಕೇರ್ ಮತ್ತು ಸಪೋರ್ಟ್ನ ನಾವು ಪ್ರೊವೈಡ್ ಮಾಡ್ತೀವಿ, ಸರಿನಾ? ಸೊ ಇದು ಬಂದು ಆಲ್ಬಿನೋ ಕಾಕ್ಟೇಲು. ನಾನು ಹೇಳಿದಂಗೆ ಪ್ಯೂರ್ ಆಲ್ಬಿನೋ ಕಾಕ್ಟೇಲ್. ಇದು ಸೈಜ್ ಗೀಸ್ ಎಲ್ಲ ನೋಡ್ಬೋದು, ಸೂಪರ್ ಆಗಿರ್ಬೋದು ಬರ್ಡ್. ಇದು ಕಂಪ್ಲೀಟಾಗಿ ನೋಡ್ಬೋದು, ನೀವು ಸಗದಾಗಿದೆ ಅಂತ ಹೇಳ್ಬೋದು. ಸೊ ಈ ಬರ್ಡಿನ ಪ್ರೈಸ್ ಬಂದು ನಿಮಗೆ ಒಂದು ಬರ್ಡ್ಗೆ 3,000 ರೂಪಾಯಿ ಆಗುತ್ತೆ. ಒಂದು ಬರ್ಡು ನಾವು ಕೇವಲ 3,000 ರುಪೀಸ್ಗೆ ನಾವು ಕೊಡ್ತಾಯಿದ್ದೀವಿ. ರೆಡಿ ಇರುವಂಥದ್ದು, ಸೆಲ್ಫ್ ಫೀಡಿಂಗ್ ಇರುವಂಥದ್ದು, ಸೂಪರ್ ಆಗಿರುವಂಥ ಒಂದು ಕಾಕ್ಟೈಲ್ ಬರ್ಡು. ನೆಕ್ಸ್ಟ್ ಬಂದು ಪರ್ಲ್ ಕಾಕ್ಟೈಲ್. ಇದು ನನ್ನ ಹತ್ರ ಇರೋದು ಆಲ್ಬಿನೋ ಕಾಕ್ಟೈಲ್ ಅಂತ ನಾನು ಹೇಳಿದೆ. ಇದು ಪರ್ಲ್ ಕಾಕ್ಟೈಲ್ ಇದು, ಸರಿನಾ? ಇದರಲ್ಲಿ ನಿಮಗೆ ಮೈ ತುಂಬ ಮುತ್ತಿನಂಥ ಸ್ಪಾಟ್ಸ್ ಬರುತ್ತೆ. ಆ್ಯಂಡ್ ಆ ಪರ್ಲ್ ಕಾಕ್ಟೈಲ್ ಕೂಡ 3,000ನೇ. ಇನ್ನೊಂದು ಆಲ್ಬಿನೋ ಕಾಕ್ಟೈಲ್ ಮರಿ ಇದೆ, ಇದು ಕೂಡ ರೈಸ್ ಆಗ್ತಾ ಇದೆ, ಬೆಳೀತಾ ಇದೆ ಇನ್ನೂ. ಇದೆಲ್ಲ ದೊಡ್ಡದಾದ್ಮೇಲೆ ನಾನು ಹೇಳ್ತಾ ಇರೋದು ಪ್ರೈಸು, ಚಿಕ್ಕದಿರೋದು ಪ್ರೈಸ್ ಅಲ್ಲ ನಾನು ಹೇಳ್ತಾ ಇರೋದು. ಇದೆಲ್ಲ ಬೆಳೆದು ಇನ್ನೂ ದೊಡ್ಡದಾದ್ಮೇಲೆ ಆ ಪ್ರೈಸ್ಗೆ ನಾವು ಸೇಲ್ ಮಾಡ್ತೀವಿ. ಓಕೆ, ಇದು ಕೂಡ 3,000 ರೂಪಾಯಿಗೆ ನಾವು ಸೇಲ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಪ್ರೀ ಬುಕ್ಕಿಂಗ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಹತ್ರ ಯೂಶ್ವಲಿ ಬರ್ಡ್ಸ್ ಎಲ್ಲನೂ ಮ್ಯಾಕ್ಸಿಮಮ್ ಅಂದ್ರೂ ಇದು ಬೆಳೆಯೋವರೆಗೆ ಅಷ್ಟೇನೇ ಇರುತ್ತೆ. ಅದಾದಮೇಲೆ ಇಮ್ಮಿಡಿಯೇಟಾಗಿ ಸೇಲ್ ಆಗಿಬಿಡುತ್ತೆ. ಬಿಕಾಸ್ ಕೆಲವೊಂದ್ಸಲಿ ತುಂಬ ಜನ ಹೇಳಿದ್ದಾರೆ, ಯಾವುದು ಸಿಗ್ತಾಯಿಲ್ಲ ಸರ್, ನಮ್ಗೆ ಯಾವುದು ಕೊಡ್ತಾಯಿಲ್ಲ ನೀವು ಏನು ಅಂತೇಳಿ. ಏನಾಗುತ್ತೆ, ಮನೆಗೆ ಕಸ್ಟಮರ್ ಬರ್ತಾರೆ, ಕಸ್ಟಮರ್ ಬಂದಾಗ ಅವರು ನೋಡಿದಾಗ ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ. ಸೊ ಆ ಟೈಮಲ್ಲಿ ನಾವು ಏನು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡಿದ್ದೇನು ಅಂತಂದರೆ, ಪ್ರೀ ಬುಕ್ಕಿಂಗ್ ಮಾಡ್ಕೊಂಬಿಡಿ. ಈ ಸಲ ಆ್ಯಕ್ಚುಲಿ ಮರಿಗಳೆಲ್ಲ ಕೆಲವೊಂದೆಲ್ಲ ಬುಕ್ಕಿಂಗ್ ಆಗಿದೆ, ಅದನ್ನು ಕೂಡ ನಾನು ಹೇಳ್ತೀನಿ. ಪ್ರೀ ಬುಕ್ಕಿಂಗ್ ಮಾಡ್ಕೊಂಬಿಡಿ. ಸೊ ಅವಾಗ ನಿಮಗೆ ಅಂತಲೇ ಬರ್ಡ್ನ ರಿಸರ್ವ್ ಮಾಡಿ ನಾವು ಇಟ್ಟಿರ್ತೀವಿ. ಓಕೆ, ಅದರ ನೆಕ್ಸ್ಟ್ ಬಂದು ನಾವು ಪೈನಾಪಲ್ ಕನ್ಯೂರ್ ಅಂತ ಕರಿತೀವಿ. ಪೈನಾಪಲ್ ಕನ್ಯೂರ್ ಬಂದು ನೀವು ನೋಡ್ಬೋದು, ಕಲರ್ಸ್ ಎಲ್ಲ ಹೆಂಗಿದೆ ಅಂತಂದರೆ ನೀವು ನೋಡ್ಬೋದು. ಆ್ಯಕ್ಚುಲಿ ನೋಡಿ, ಕಲರ್ಸ್ ಎಲ್ಲ ಸಖತ್ತಾಗಿದೆ. ಯೆಲ್ಲೋ ಕಲರು, ರೆಡ್ ಕಲರು, ಗ್ರೀನು ಕಾಂಬಿನೇಷನ್, ಫುಲ್ ಕಾಂಬಿನೇಷನ್ ಕಲರ್ಸ್. ಆ್ಯಕ್ಚುಲಿ ಪೇರೆಂಟ್ಸ್ ಬಂದು ತುಂಬಾ ಚೆನ್ನಾಗಿದೆ, ನನ್ನ ಹತ್ರನೇ ಇದೆ ಪೇರೆಂಟ್ಸು. ಸೊ ಆ ಪೇರೆಂಟ್ಸಿನ ಈ ಮರಿಗಳಿದು. ಸೊ ಪ್ರತಿಯೊಂದು ಸೂಪರ್ ಕ್ವಾಲಿಟಿ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇನೇ. ನಿಮಗೆ ಇದರ ಪ್ರೈಸ್ ಬಂದು 500 ರೂಪಾಯಿ ಜಾಸ್ತಿ ಅಷ್ಟೇ. ಕಾಕ್ಟೈಲ್ಗಿಂತ 500 ರೂಪಾಯಿ ಜಾಸ್ತಿ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ. 3,500 ರೂಪಾಯಿಗೆ ನಾನು ಕೊಡ್ತಾ ಇದ್ದೀನಿ. ಮಾರ್ಕೆಟ್ ಪ್ರೈಸ್ ಬಂದು ನೀವು ಲೆಕ್ಕನೇ ಹಾಕೋಕ್ಕಾಗಲ್ಲ. ಸೊ 3,500 ರೂಪಾಯಿಗೆ ನಾನು ಡೈರೆಕ್ಟ್ ಕಸ್ಟಮರ್ಗೆ ನಾನು ಕೊಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ನೋಡ್ಬೋದು, ಇದರಲ್ಲಿ ನಿಮಗೆ ಕಲರೇಷನ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸುಮ್ಮನೆ ಈ ಮರಿಗಳೇನು ತರಲೆ ಅಂದರೆ, ಈ ವಾಲೆ ಗೀಲೆ ಏನಾದರೂ ಕಾಣಿಸ್ಬಿಡ್ತದಲ್ಲ, ಸೊ ಅದು ಕಚ್ಕೊಂಡು ಕೂತ್ಕೊಂಡ್ಬಿಡ್ತದೆ. ಅದೊಂದು ತರಲೆಗಳು. ಸೊ ಮಕ್ಳ ಥರನೇ ಸೇಮ್ ಇದರಲ್ಲಿ ನಿಮಗೆ ಕಲರೇಷನ್ ನೋಡ್ಬೋದು ನೀವು, ಎಷ್ಟು ರೆಡ್ ಇದೆ. ಸೊ ಇದೇ ಥರನೇ ಎಲ್ಲ ಮರಿಗಳನ್ನು ಬರುತ್ತೆ. ಸಕ್ಕತ್ತಾಗಿದೆ ನೋಡಿ. ಸ್ವಲ್ಪ ದೊಡ್ಡದಾಗಿದೆ ಆ್ಯಕ್ಚುಲಿ, ಬಟ್ ಇನ್ನೂ ಟೈಮ್ ಬೇಕು ಬೆಳೆಯೋದಕ್ಕೆ. ಸೊ ನೀವು ನೋಡ್ಬೋದು, ಒಳ್ಳೆ ಸೂಪರ್ ಕಲರ್ಸ್ ನೋಡಿ, ಸಕ್ಕತ್ತಾಗಿದೆ ಕಲರ್ಸ್ ಒಂದೊಂದು. ಸೊ ಇದು ಕೂಡ ನಿಮಗೆ ಒಂದು 500 ರೂಪಾಯಿ ಜಾಸ್ತಿಗೆ ನಾನು ಕೊಡ್ತೀನಿ. 3,500 ರೂಪಾಯಿಗೆ ನಿಮಗೆ ಈ ಮರಿ ಪೈನಾಪಲ್ ಕನ್ಯೂರ್ ಸಿಕ್ಬಿಡುತ್ತೆ. ಓಕೆ, ಆಮೇಲೆ ನಾವು ಯೂಶ್ವಲಿ ಯಾವುದೇ ಬರ್ಡ್ಗೂ ನಾವು DNA ಅಂತ ಏನು ನಾವು ಮಾಡಿಸಿರೋದಿಲ್ಲ. ಬಿಕಾಸ್ ಮನೇಲಿ ಸಾಕು ಬರ್ಡ್ಸ್ಗೆ ಯಾರೂ DNA ಕೇಳೋದಿಲ್ಲ. ಆ್ಯಂಡ್ ಅದ್ರ ಜೆಂಡರ್ ತಿಳ್ಕೊಂಡು ಏನೂ ಆಗಬೇಕಾಗಿಲ್ಲ. ಸೊ ಮನೇಲಿ ಸಾಕುವಂಥ ಬರ್ಡ್ಸ್ಗೆ ಹಾಗಾಗಿ ಯಾರೂ DNA ಕೇಳೋದಿಲ್ಲ. ಓಕೆನಾ? ಈವನ್ DNA ಬೇಕು ಅಂದರೂ ಕೂಡ ನಾವು ಮಾಡಿಸ್ಕೊಡ್ತೀವಿ, ಅದು ಅಡಿಷ್ನಲ್ ಚಾರ್ಜಸ್ ಆಗುತ್ತೆ. ಈ ಮರಿಗಳನ್ನ ಹಿಡ್ಕೊಳ್ಳೋದು, ಈ ಮಕ್ಕಳನ್ನ ಹಿಡ್ಕೊಳ್ಳೋದು ಎಲ್ಲ ಒಂದೇ, ಅಷ್ಟು ತೀಟೆ ಆಡ್ತವೆ. ಇದು ಕೂಡ ಪೈನಾಪಲ್ ಕನ್ಯೂರ್ ನೋಡ್ಬೋದು. ಇದು ಕೂಡ ಕಲರ್ಸ್ ಎಲ್ಲ ಸಕ್ಕತ್ತಾಗಿದೆ, ಫುಲ್ಲು ರೆಡ್ ಇದೆ ನೋಡಿ. ಆಲ್ಮೋಸ್ಟ್ ಬೀಕಿಂದನೇ ರೆಡ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸಕ್ಕತ್ತಾಗಿದೆ ಕಲರ್ಸು. ಇನ್ನೂ ನಿಮಗೆಲ್ಲ ಇದೆಲ್ಲ ಬೆಳೆದ್ಬಿಟ್ಟು ಆಮೇಲೆ ಸೂಪರಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಲಾಸ್ಟ್ ಬ್ಯಾಚದು ಒಂದು ವಿಡಿಯೋ ಮಾಡಿದ್ದೀನಿ, ಅದು ಕೂಡ ಯೂಟ್ಯೂಬ್ನಲ್ಲಿದೆ. ಅದರದ್ದು ಸೇಮ್ ಪೇರೆಂಟ್ಸ್ನ ಬ್ರೆಡ್ ಲೈನ್ ಇದು. ಸೊ ಸಕ್ಕತ್ತಾಗಿರುತ್ತೆ, ಒಂಥರ ಇದು ಕ್ಲಾಸಾಗಿ ಬರುತ್ತೆ. ಇದು ಕೂಡ ಪೈನಾಪಲ್ ಕನ್ಯೂರ್, ಇದು ಕೂಡ ಚಿಕ್ಕದೇನೇ. ಸೊ ಇದು ಕೂಡ ಬೆಳೆದು ದೊಡ್ಡದಾಗುತ್ತೆ. ಸೊ ನಾನು ಹೇಳೋ ಪ್ರೈಸೆಲ್ಲ ಬೆಳೆದಿರುವಂಥ ಬೆಳೆದ ಮೇಲೆ ನಾನು ಕೊಡುವಂಥ ಪ್ರೈಸಸ್ ಎಲ್ಲನೂ. ಇದೆಲ್ಲ ಇನ್ನು ಮ್ಯಾಕ್ಸಿಮಮ್ ಅಂದರೆ 1.5 ತಿಂಗಳು 2 ತಿಂಗಳವರೆಗೂ ತೊಗೊಳುತ್ತೆ. ಓಕೆನಾ? ನೋಡ್ಬೋದು ನೀವು, ಕಲರ್ಸ್ ಎಲ್ಲನೂ ಸೂಪರಾಗಿದೆ, ಕ್ಯೂಟಾಗಿದೆ ಮರಿಗಳು ಅಂತ ಹೇಳ್ಬೋದು. ಸೊ ಹೇಗೆ ಅಂತ ಹೇಳಿದ್ರೆ, ಇವಾಗ
ಪ್ರೈಸಸ್ ಎಲ್ಲ ನಾನು ಹೇಳ್ದಂಗೆ ನಾರ್ಮಲ್ ಕಾಕ್ಟೇಲ್ ಮ್ಯೂಟೇಷನ್ಸ್ ಏನಾದರೂ ಬಂತು ಅಂದರೆ ನನ್ನ ಹತ್ರ ಇತ್ತು ಅಂದರೆ ನಾರ್ಮಲ್ ಕಾಕ್ಟೇಲ್ ಮ್ಯೂಟೇಷನ್ಸ್ ಅಂದರೆ ಯಾವುದು ಅಂದರೆ ಹೇಳಿದ್ರೆ ಇವಾಗ ಯೆಲ್ಲೋ ಕಲರ್ ಇರ್ಬೋದು, ಗ್ರೇ ಕಲರ್ ಇರ್ಬೋದು, ಇವೆಲ್ಲ ಬಂತು ಅಂದರೆ ನನ್ನ ಹತ್ರ ಸಿಂಗಲ್ ಬರ್ಡ್ ಪ್ರೈಸ್ ಬಂದು ಬರೀ 2,000 ರೂಪಾಯಿ ಅಷ್ಟೇ. ನಾನು ಆಲ್ಬಿನೋ ಅಂತ ಬಂದರೆ ಇದು ಹೈ ಎಂಡ್ ಮ್ಯೂಟೇಷನ್ ಬರ್ಡ್ಸು, ಇದಕ್ಕೆ ನನ್ನ ಹತ್ರ ಪ್ರೈಸ್ ಬಂದು 3,000 ರೂಪಾಯಿ ಅಷ್ಟೇ. ನನಗೆ ಆ್ಯಂಡ್ ಜೊತೆಯಲ್ಲಿ ಪೈನಾಪಲ್ ಕನ್ಯೂಸು ಆ ಥರ ಏನಾದರೂ ಬಂತು ಅಂದರೆ 3,500 ರೂಪಾಯಿ ನಾನು ಚಾರ್ಜ್ ಮಾಡ್ತೀನಿ ಅಷ್ಟೇ. ಸೊ ಇದರಲ್ಲಿ ನಾವು ದುಡ್ಡು ಅನ್ನೋದಕ್ಕಿಂತ ನಾವು ತುಂಬ ಪ್ರೀತಿಯಿಂದ ನೋಡಿಕೊಂಡು ತುಂಬ ಜವಾಬ್ದಾರಿಯಿಂದ ಸಾಕಿರ್ತೀವಿ ಬರ್ಡ್ನ. ಯಾಕಂದರೆ ಒಂದು ಬರ್ಡ್ನ ರೈಸ್ ಮಾಡೋದು ಬಂದು ಸುಲಭದ ಮಾತಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಎಷ್ಟು ಕಷ್ಟ ಅಂದರೆ ಬೇಕಾದ್ರೆ ನಾನು ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಒಂದು ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಬೆಳಗ್ಗೆ ಎಷ್ಟು ಗಂಟೆಗೆ ನಾನು ಎದ್ದೊಳ್ತೀನಿ, ರಾತ್ರಿ ಎಷ್ಟು ಗಂಟೆಗೆ ನಾನು ಮಲ್ಕೊತೀನಿ, ನಾನು ಮಲ್ಕೊಬೇಕಾದ್ರೆ ಹೆಂಗೆ ಫೀಡ್ ಮಾಡ್ತೀನಿ, ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಹೆಂಗೆ ಫೀಡ್ ಮಾಡ್ತೀನಿ. ಆಲ್ಮೋಸ್ಟು ಒಂದು ದಿನಕ್ಕೆ 6 ಸಲ 7 ಸಲ ನಾವು ಫೀಡ್ ಮಾಡ್ತೀವಿ. ಅಷ್ಟು ಮುತುವರ್ಜಿಯಿಂದ ನೋಡ್ಕೊತೀವಿ, ಅಷ್ಟು ಚೆನ್ನಾಗಿ ನೋಡಿಕೊಂಡು ಸಾಕಿ ಬೆಳೆಸ್ತೀವಿ. ಇದರಲ್ಲಿ ನೀವು ಕೊಡೋ ದುಡ್ಡು ಬಂದು ನಮಗೆ ಒಂದು ಇದನ್ನು ಈ ಕೆಲಸ ಮಾಡೋದಕ್ಕಿಂತ ಪ್ರೋತ್ಸಾಹ ಕೊಡುತ್ತೆ ಹೊರತು ಇದರಲ್ಲಿ ಲಾಭ ಗೀಭ ಅಂತೆಲ್ಲ ಏನು ತಲೆಗೆಡ್ಸ್ಕೊಳಂಗಿಲ್ಲ. ಆ ಲಾಭ ಬರೋ ಥರ ಅದು ಕೆಲಸ ಎಲ್ಲ ನಾನು ಬೇರೆ ಕೆಲಸಗಳಿಂದ ನಾನು ಮಾಡ್ತಾಯಿದ್ದೀನಿ. ಓಕೆನಾ? ಸೊ ನನಗೆ ಮೇಯ್ನ್ ಏನು ಅಂತ ಹೇಳಿದ್ರೆ ಮನುಷ್ಯರಿಗೆ ಫ್ರೆಂಡ್ಲಿ ಆಗಿರುವಂಥ ಬರ್ಡ್ಸ್ನ ನಾನು ಮಾಡಬೇಕು. ಆ್ಯಂಡ್ ಟೇಮ್ನ ಅಂತ ಕೊಡ್ತಾರೆ ಬೇರೆ ಕಡೆ ಎಲ್ಲನೂ, ಅದಕ್ಕಿಂತ ನಮ್ಮದು ಟೇಮ್ ಕ್ವಾಲಿಟಿನೇ ಬೇರೆ. ನೆಕ್ಸ್ಟ್ ಲೆವೆಲಲ್ಲಿ ನಾವು ಟೇಮ್ ಮಾಡ್ತೀವಿ ಬರ್ಡ್ನ. ಆಮೇಲೆ ನಮ್ಮ ಹತ್ರ ಇರೋ ಪ್ರತಿಯೊಂದು ಬರ್ಡು ಅಷ್ಟೇ, ನನ್ನ ಲೆಂತ್ ಇರ್ಬೋದು, ಸೈಜ್ ಇರ್ಬೋದು. ನೀವು ನೋಡ್ತಾ ಇದ್ದೀರಾ ಎಷ್ಟು ಆ್ಯಕ್ಟಿವ್ ಆಗಿದೆ ನೋಡಿ, ನನ್ನ ತಲೆ ಮೇಲಿರೋದು ಇಲ್ಲಿರೋದು ಬರ್ಡು. ಸೊ ಆ ರೀತಿ ನಾವು ಬರ್ಡ್ಸ್ನ ಸಾಕ್ತೀವಿ, ಆ ರೀತಿ ನಾವು ಬರ್ಡ್ಸ್ನ ಬೆಳೆಸ್ತೀವಿ. ಸೊ ಅಷ್ಟು ನಾವು ತುಂಬ ಚೆನ್ನಾಗಿ ನೋಡ್ಕೊತೀವಿ. ಈವನ್ ಪಿಕ್ ಮಾಡಬೇಕಂದ್ರೂ ಅಷ್ಟೇ, ನಾವು ಅದೇ ರೀತಿಯಾಗಿ ನಾವು ಬ್ರೀಡರ್ಸ್ಗೂ ಒಂದು ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ನಾವು ಬರ್ಡ್ಸ್ನ ಪಿಕ್ ಮಾಡ್ತೀವಿ. ಸೊ ಈ ರೀತಿಯಾಗಿ ನಾವು ಒಂದು ಎಥಿಕ್ಸ್ ಇಟ್ಕೊಂಡು ನಾನು ಈ ಕೆಲಸನ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಇದೆಲ್ಲ ತುಂಬ ಪ್ರೀತಿಯಿಂದ ಮಾಡೋ ಕೆಲಸ, ನಾನು ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾಡ್ತಾಯಿದ್ದೀನಿ. ಸೊ ಒಂದು ವರ್ಡ್ನ ಕೊಟ್ಟ ಮೇಲೂ ಅಷ್ಟೇ, ಆ ಕಸ್ಟಮರ್ ಹತ್ರ ಇಂಟ್ರಾಕ್ಷನ್ ನಾವೇ ಮಾಡ್ತೀವಿ. ಜೊತೆಯಲ್ಲಿ ಯಾವ ರೀತಿ ನೋಡ್ಕೊತಿದ್ದಾರೆ, ಹೇಗೆ ನೋಡ್ಕೊತಿದ್ದಾರೆ ಅಂತ ನಾವೇ ಹೇಳ್ತೀವಿ. ಈವನ್ ಅವ್ರು ನನಗೆ ಯಾವ ಟೈಮಲ್ಲಿ ಬೇಕಾದ್ರೆ ಕಾಲ್ ಮಾಡಿದ್ರು ಕೂಡ ನಾನು ಅವ್ರ ಹತ್ರ ಮಾತಾಡ್ತೀನಿ. ಇಷ್ಟು ಸಪೋರ್ಟ್ ನಾನು ಕೊಡ್ತೀನಿ. ನಮ್ಮ ಫೀಲ್ಡಲ್ಲಿ ಇಷ್ಟೆಲ್ಲ ಸಪೋರ್ಟ್ ಅಂತ ಯಾರು ಕೊಡೋದಿಲ್ಲ. ಸೊ ನಾನು ಅಷ್ಟು ಸಪೋರ್ಟ್ ಕೊಡ್ತೀನಿ. ಇನ್ನೊಂದು, ನಮ್ಮ ಕಸ್ಟಮರ್ಸ್ ಎಲ್ಲನೂ ನಾನು ಕಸ್ಟಮರ್ಸ್ ಅಂತ ಯಾರನ್ನೂ ಕರೆಯೋದೇ ಇಲ್ಲ, ಅವ್ರನ್ನ ನಮ್ಮ ಸ್ನೇಹಿತರು ಅಂತಲೇ ಕರಿತೀನಿ. ಯಾಕಂದರೆ ಒಂದ್ಸಲಿ ನಮ್ಮ ಮನೆಗೆ ಬಂದು ಬರ್ಡ್ ತೊಗೊಂಡೋದ್ರು ಅಂತಂದರೆ ನಮ್ಮ ಒಂದು ಇಂಟ್ರಾಕ್ಷನ್, ನಮ್ಮ ಒಂದು ಕ್ವಾಲಿಟಿ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡಿರ್ತೀವಲ್ಲ, ಅಷ್ಟು ನೀಟಾಗಿ, ಅಷ್ಟು ವ್ಯಾಲ್ಯೂಬಲ್ ಆಗಿರುತ್ತೆ. ಓಕೆನಾ? ಸೊ ಇವತ್ತಿನ ಒಂದು ಸ್ಟಾಕ್ ಅಪ್ಡೇಟ್ ನಿಮಗೋಸ್ಕರ ನಾನು ಮಾಡಿದ್ದೀನಿ. ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿರೋ ಬರ್ಡ್ಸು ನೋಡಿ, ಎಷ್ಟು ಕಲರ್ಫುಲ್ ಬರ್ಡ್ಸ್ ಅಂದರೆ ಅಷ್ಟು ಕಲರ್ಫುಲ್ ಬರ್ಡ್ಸು. ಸೊ ಹಾಗಾಗಿ ನಿಮ್ಗೇನಾದರೂ ರಿಕ್ವೈರ್ಮೆಂಟ್ ಇತ್ತು, ಇಲ್ಲ ನಿಮ್ಗೇನಾದರೂ ಬೇಕು, ಇಲ್ಲ ನೀವು ಯಾರಿಗಾದ್ರೂ ಬೇರೆಯವ್ರಿಗೆ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತ ಏನಾದರೂ ಇದ್ದಾಗ, ನಿಮ್ಮ ಹತ್ರ ಟೈಮ್ ಇದ್ದಾಗ, ಓಕೆ, ಅಂದರೆ ಇವಾಗ ನಿಮ್ಗೊಂದು 2 ವೀಕ್ಸ್ 3 ವೀಕ್ಸ್ ಟೈಮ್ ಇದೆ ಅಂತಂದಾಗ ದಯವಿಟ್ಟು ಬರ್ಡ್ಸ್ನ ಬೇಗನೆ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಲಾಸ್ಟ್ ಮೂಮೆಂಟ್ನಲ್ಲಿ ಸಿಗೋದಿಲ್ಲ ಬರ್ಡ್ಸು. ಆ್ಯಂಡ್ ನನ್ನ ಹತ್ರ ಅದು ಆಬ್ವಿಯಸ್ಲಿ ಇರೋದೇ ಇಲ್ಲ. ಮ್ಯಾಕ್ಸಿಮಮ್ ಅಂದರೂ ಹತ್ತತ್ರ ಸೆಲ್ಫ್ ಫೀಡಿಂಗ್ ತೊಗೊತಿದ್ದೆ ಅಂತ ನಾನು ಇನ್ಫಾರ್ಮ್ ಮಾಡಿದ್ರು ಕೂಡ ಸೇಲ್ ಆಗಿಬಿಡುತ್ತೆ. ಓಕೆನಾ? ಸೊ ಹಾಗಾಗಿ ಯಾರ್ಯಾರಿಗೆ ಬರ್ಡ್ಸ್ ಬೇಕು, ಕ್ವಾಲಿಟಿ ಬರ್ಡ್ಸ್ ಬೇಕು, ಅವರು ನನ್ನ ಹತ್ರ ಪರ್ಚೇಸ್ನ ಮಾಡ್ಬೋದು ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಎಲ್ಲ ಹೀಗೆ ಇರಲಿ. ಪ್ರತಿದಿನ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಒಂದಿನ ಬಿಟ್ಟು ಒಂದಿನ ಆದರೂ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಧನ್ಯವಾದಗಳು ಸ್ನೇಹಿತರೆ, ಧನ್ಯವಾದಗಳು.